ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ನಾನು ಹೈಲೈಟ್ಸ್ ಹೇಳ್ಬಿಡ್ತೀನಿ. ಈಗ ಭೂಮಿ ಪ್ರಾಣಕ್ಕೆ ದೊಡ್ಡ ಅಪಾಯನೇ ಬಂದಿದೆ, ಅದು ಅಶ್ವಿನಿಯಿಂದ. ಅಶ್ವಿನಿ ಈಗ ಸಿಟಿಯಿಂದ ಯಾರಿಗೂ ಗೊತ್ತಾಗದೆ ಹಳ್ಳಿ ಕಡೆಗೆ ಮುಖ ಮಾಡಿದಾಳೆ. ಅದು ರೌಡಿಗಳನ್ನ ಹಾಕ್ಕೊಂಡು ಭೂಮಿ ಪ್ರಾಣ ತೆಗಿಬೇಕು ಅಂತ ಹೇಳ್ಬಿಟ್ಟು ರುಚಿಗೆದು ಫುಲ್ಲು ಒಂದು ಪ್ಲ್ಯಾನ್ನ ಮಾಡಿಕೊಂಡು ಈಗ ಲಿಂಗವ್ವ ಅವರ ಮನೆ ಹತ್ರ ಅಶ್ವಿನಿ ಬಂದಿದ್ದಾಳೆ. ಅದು ಭೂಮಿ ಯಾರ ಕಣ್ಗೂ ಕಾಣಿಸ್ಕೊಂಡೆ. ಇನ್ನು ಅಜಿತ್ಗೆ ಪ್ರೀತಿನ ನಾನು ನೇರವಾಗಿ ಹೇಳಬೇಕು ಅಂತ ಹೇಳ್ಬಿಟ್ಟು ಭೂಮಿ ಅಜಿತ್ ಬರೋದನ್ನೇ ಕಾಯ್ತಾ ಇದ್ದಾಳೆ. ನಿಂಗವ್ವ ಅಜ್ಜಿ ಸಂಗೀತ ಕೊಟ್ಟಿರೋ ಟಾಸ್ಕಲ್ಲಿ ಭೂಮಿ ಈಗ ಸಿಕ್ಬಿದ್ದಿದ್ದಾಳೆ. ಮತ್ತೆ ಶಾರದಾಗೆ ಆಗ್ತಾ ಇರೋ ಬದಲಾವಣೆ. ಶಾರದಾ ಭೂಮಿನೇ ಮನಸ್ವಿನಿ ಅಂತ ಹೇಳ್ಕೊಂಡು ಭೂಮಿನ ಚಿಕ್ಕ ಮಗು ಥರ ಮುದ್ದು ಮಾಡ್ತಿರೋದು. ಇನ್ನು ಮನಸ್ವಿನಿ ಶ್ರವಣ್ ಮತ್ತು ಶಾರದಾ ಮಗಳು ಅನ್ನೋದು ನಿಂಗವ್ವಂಗೆ ಪಕ್ಕ ಆಗಿದೆ. ಆ ಒಂದು ಸತ್ಯನೂ ರಿವೀಲ್ ಮಾಡ್ತಾರೆ. ಬನ್ನಿ ಆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋ ಏನಾಗುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿ ಸಂಗೀತಂಗೆ ಹೆಲ್ಪ್ ಮಾಡಕ್ಕೆ ಹೋಗಿ ನಿಂಗವ್ವ ಅಜ್ಜಿ ಕೈಲಿ ಸಿಗಾಕೋತಾಳೆ. ಇನ್ನು ಕಿಟಕಿಯಿಂದನೇ ತರಕಾರಿ ಎಲ್ಲ ಕಟ್ ಕೊಡ್ತಿದ್ನ ನಿಂಗವ್ವ ನೋಡಿ, ಅಲ್ಲ ಕಣೆ ನೀನು ಶ್ರವಣನ ಮಗಳು, ಇಷ್ಟೊಂದು ಚೂಟಿ ಯಾಕೆ ಅಂತ ನನಗೆ ಈಗ ಗೊತ್ತಾಯ್ತು. ಅಲ್ಲ ನನ್ನ ಸೊಸೆಗೇನೋ ದೊಡ್ಡದಾಗಿ ಒಬ್ಳೆ ಅಡುಗೆ ಮಾಡ್ಲಿ ಅಂತ ಬಿಟ್ರೆ ಇಲ್ಲಿ ಬಂದು ನೀನು ಕಿಟಕಿಯಿಂದ ಅವಳಿಗೆ ತರಕಾರಿ ಕಟ್ ಮಾಡ್ಕೊಡ್ತಿದ್ಯಾ ಅಂದ್ಬಿಟ್ಟು ನಿಂಗವ್ವ ಅಜ್ಜಿ ಹೇಳ್ತಾರೆ. ಅಯ್ಯೋ ಅಜ್ಜಿ, ಆ ಥರ ಎಲ್ಲ ಏನೂ ಇಲ್ಲ, ಪಾಪ ಅಲ್ವಾ ಅತ್ತೆ, ಒಬ್ಬರೇ ಇಷ್ಟೊಂದು ಜನಕ್ಕೆ ಮಾಡಬೇಕಲ್ಲ, ಅದಕ್ಕೆ ತರಕಾರಿ ಕಟ್ ಮಾಡ್ತಿದ್ದೆ ಅಂದಾಗ ನಂಗೆ ಗೊತ್ತಿತ್ತು, ನಂಗೆ ಚೆನ್ನಾಗಿ ಗೊತ್ತು ಕಣೆ ಅಂತ ಹೇಳ್ಬಿಟ್ಟು ನಿಂಗವ್ವ ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನು ಅಂಜು ದೇವಯಾನಿಗೆ ಫೋನ್ ಮಾಡಿ ಏನಾದರೂ ಪ್ರೂಫ್ಸ್ ಇದೆ ಕಳಿಸು, ಇವರಿಬ್ಬರು ಮದುವೆ ಆಗಿರೋದು, ಇದನ್ನು ನಿಂಗವ್ವ ಅಜ್ಜಿಗೆ ತೋರಿಸಿ ಈ ಭೂಮಿ ಬಂಡವಾಳನ ಬಯಲು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋಟೋನ ಕಳಿಸ್ಕೊಂಡಿರ್ತಾಳೆ ಅಂಜು. ಈ ಕಡೆ ಅದನ್ನು ನಿಂಗವ್ವ ಅಜ್ಜಿ ತೋರ್ಸೋಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾಳೆ. ಆದರೆ ಅದನ್ನು ತಡೀತಾ ಇರ್ತಾರೆ ನಜ್ಜಿ. ಅಂದರೆ ಅಜ್ಜಿ ಹತ್ರ ಹೋದಾಗೆಲ್ಲನೂ ಸಹ ಅವಳಿಗೆ ಉಗಿದು ಕಳಿಸ್ತಾ ಇರ್ತಾರೆ ಹೊರತಾಗಿ ಇವಳು ಫೋಟೋ ನೋಡೋಕ್ಕೆ ಅಜ್ಜಿ ರೆಡಿನೇ ಇರಲ್ಲ. ಇನ್ನು ಮನೆಯಲ್ಲಿ ಸೊಸೆದಿರು ಅವರು ಇವರೆಲ್ಲ ಇರ್ತಾರಲ್ಲ, ಅವ್ರನ್ನ ಭೂಮಿ ಅವಳ ಒಳ್ಳೆ ಮನಸ್ಸಿಂದ ಒಳ್ಳೆ ಮಾತಿಂದ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾಳೆ ಅಂದರೆ ಅಲ್ಲಿದ್ದಂಥ ಚಂದ್ರಿಕಾ ಅವ್ರನ್ನೆಲ್ಲನೂ ಸಹ ಇಷ್ಟು ಬೇಗ ಬದಲಾವಣೆ ಮಾಡಿಬಿಡ್ತಾರೆ ನಮ್ಮ ಭೂಮಿ ಅಂತಲೇ ಹೇಳ್ಬೋದು. ಇನ್ನು ಫ್ರಾಡ್ ಅಶ್ವಿನಿ ಹೊಸದಾಗಿ ಶುರು ಮಾಡ್ಕೊಂಡಿದ್ದಾಳೆ. ಈಗ ನಿಂಗವಜ್ಜಿ ಹಳ್ಳಿಗೆ ಮುಖ ಮಾಡಿರುವಂಥ ಅಶ್ವಿನಿ ದೇವಯಾನಿಗೆ ಹೇಳಿದಂತೆ ಭೂಮಿ ಪ್ರಾಣನ ತೆಗಿತೀನಿ, ಅವಳು ಇಲ್ಲಿ ಅಜಿತ್ ಜೊತೆ ಜೀವನ ನಡೆಸಬಾರ್ದು, ನನಗೆ ನಚ್ಚಿನೂ ಸಹ ನೀನು ಮದುವೆ ಮಾಡಿಕೊಡಲ್ಲ, ಇನ್ನು ನಾನು ಮನಸ್ವಿನಿಯಾಗೆ ಇಲ್ಲಿ ಉಳಿಬೇಕು ಅಂದರೆ ಈ ಭೂಮಿನ ಇಲ್ಲ ಅನ್ನಂಗೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು 4 ಜನ ರೌಡಿಗಳನ್ನ ಹಾಕ್ಕೊಂಡು ಈಗ ಈ ಹಳ್ಳಿ ಗುಡಿಗೆ ಬಂದಿದ್ದಾಳೆ ಅಶ್ವಿನಿ. ಬಂದು ನೋಡಿ, ಆ ಒಬ್ಳು ಭೂಮಿ ಏನಿದ್ದಾಳೆ ಅವಳು ಇಲ್ಲಿ ಆಚೆ ಎಲ್ಲಿ ಕಂಡ್ರು ಅಷ್ಟೇ ಅವಳನ್ನ ಕಿಡ್ನ್ಯಾಪ್ ಮಾಡೋದೇ ನಮ್ಮ ಉದ್ದೇಶ. ಕಿಡ್ನ್ಯಾಪ್ ಮಾಡಿ ಅವಳನ್ನ ಇಲ್ಲ ಅನ್ನೋ ಥರ ಮಾಡಿಸ್ಬೇಕು, ಆದರೆ ನನ್ನ ಹೆಸರು ಎಲ್ಲೂ ಆಚೆ ಬರಬಾರ್ದು ಅಂತೇಳ್ಬಿಟ್ಟು ಅಶ್ವಿನಿ ರೌಡಿಗಳಿಗೆ ಹೇಳ್ತಾಳೆ. ಮೇಡಮ್, ನೀವು ಹೇಳೋದೇ ಬೇಡ, ಆ ಕೆಲಸನ ನಾವು ಆರಾಮಾಗಿ ಮಾಡ್ತೀವಿ, ನೀವು ಫೋಟೋ ಕಳಿಸಿ ಸಾಕು ಫೋನ್ಗೆ ಅಂತೇಳ್ಬಿಟ್ಟು ಆ ರೌಡಿಗಳು ಹೇಳಿರ್ತಾಳೆ. ಏಯ್ ಭೂಮಿ, ನಮ್ಮ ಅಪ್ಪನ ರಸ್ತೆಯಲ್ಲಿ ನಿನ್ನ ಗಂಡ ಎಳ್ಕೊಳೋದಲ್ವಾ, ಆ ರೀತಿ ಅವನ ಜೀವನ ಛಿದ್ರ ಆಗ್ಬಿಡ್ಬೇಕು, ನೀನು ನಿನ್ನ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರಬಾರ್ದು, ಆ ಮನೆ ಆ ಸರ್ವನಾಶ ಆಗಬೇಕು ಅಂತೇಳ್ಬಿಟ್ಟು ಚಾಪ ಹಾಕ್ಕೊಂಡು ರೌಡಿಗಳಿಗೆ ಭೂಮಿ ಫೋಟೋನ ಕಳಿಸ್ತಾಳೆ ಅಶ್ವಿನಿ. ಇನ್ನು ಈ ಕಡೆ ಅಜಿತ್ಗೆ ನಮ್ಮ ಭೂಮಿ ಪ್ರೀತಿನ ಹೇಳ್ಕೋಬೇಕು ಅಂತ ಇರ್ತಾಳಲ್ಲ, ಆ ನಿಟ್ಟಿನಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದಂಥ ಭೂಮಿಗೆ, ಇಲ್ಲ ನಾನು ಧೈರ್ಯವಾಗಿ ಅಜಿತ್ ಸಾಹೇಬ್ರ ಹತ್ರನೇ ನಿಂತ್ಕೊಂಡು ಪ್ರೀತಿನ ಹೇಳ್ಕೋಬೇಕು, ಈ ತುಂಬಿದ ಕುಟುಂಬದಿಂದ ನನಗೆ ದೂರ ಆಗೋಕ್ಕೆ ಇಷ್ಟ ಇಲ್ಲ ಸಾಹೇಬ್ರೆ, ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ, ನನಗೆ ಅತ್ತೆ ಮಾವ ಅಜ್ಜಿ ಸಂಬಂಧ ಎಲ್ಲವೂ ಬೇಕು ಅಂತೇಳ್ಬಿಟ್ಟು ಭೂಮಿ ಅಂದ್ಕೊಂಡಿರ್ತಾಳೆ. ಈಗ ಅಜಿತ್ ಬಂದರೆ ತನ್ನ ಪ್ರೀತಿನ ಹೇಳಬೇಕು ಅಂತೇಳಿ. ಇನ್ನು ಈ ಒಂದು ಜೇನುಗೂಡು ಕುಟುಂಬದಲ್ಲಿ ನಿಂಗವ್ವ ಅಜ್ಜಿ ಮನ್ಸು ಗೆಲ್ಲಕ್ಕೆ ಏನೇನು ಪ್ರಯತ್ನ ಮಾಡಬೇಕೋ ಎಲ್ಲನೂ ಸಹ ಮಾಡ್ತಾ ಇರ್ತಾರೆ. ಹಳ್ಳಿ ಮನೆಯಲ್ಲಿ ಮಾಡಬೇಕಾಗಿದ್ದಂಥ ಕೆಲಸಗಳು ಶ್ರವಣ್, ಶಾರದಾ, ಸಂಗೀತ ಎಲ್ಲನೂ ಸಹ ಮಾಡ್ತಾ ಇರ್ತಾರೆ. ಇನ್ನು ಭೂಮಿ ದೇವ್ರ ಪೂಜೆ ಮಾಡ್ತಿದ್ರೆ ಈ ಕಡೆ ನಮ್ಮ ಶ್ರವಣು ಅಂಡೆ ಒಲೆಗೆ ನೀರಾಕಿ ನೀರು ಕಾಯಿಸ್ತಾ ಇರ್ತಾರೆ. ನಂತರ ಅಂಜು ಸಗಣಿ ಸಾರಿಸು ಅಂತಂದಾಗ ನನಗೆ ಬರಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀನು ಬರೀ ತಿನ್ನಕ್ಕಷ್ಟೇ ಲಾಯಕು, ಏ ಶ್ರವಣ ನಿನ್ನ ಮಗಳು ಮನಸ್ವಿನಿನ ಕರಿ ಅಂತೇಳ್ಬಿಟ್ಟು ನಿಂಗವ್ವ ಹೇಳ್ತಾರೆ. ಮನಸ್ವಿನಿಗೆ ಎಲ್ಲ ಬರುತ್ತೆ ಅಂದಾಗ, ಅಜ್ಜಿ ನಾನು ಮಾಡ್ತೀನಿ ಇದೆಲ್ಲ ಅಂದಾಗ, ಪರವಾಗಿಲ್ಲ ಕಣೋ ಶ್ರವಣ, ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ಟಿದ್ದಿ ಅಂತೇಳ್ಬಿಟ್ಟು ನಿಂಗವಜ್ಜಿ ಬೇಷ್ ಅಂತ ಹೇಳ್ತಾರೆ. ಹೌದು, ಎಷ್ಟೇ ಆದರೂ ಅವಳು ನನ್ನ ಮಗಳು ಮನಸ್ವಿನಿ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕಣೋ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಿನ್ನ ಮಗಳನ್ನ ನೋಡಿದ್ದು, ಆಮೇಲೇನೋ ಕಳೆದೋದ್ರು ಅಂತ ಹೇಳಿದ್ರಲ್ವಾ ಅಂತಂದಾಗ, ಹೌದು ಅತ್ತೆ, 3 ವರ್ಷ ಮಗಿನಲ್ಲಿದ್ದಾಗ ಕಳೆದೋಗಿದ್ಲು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೂ ಸಿಕ್ಕಿದಾಳಲ್ಲ, ತುಂಬ ಒಳ್ಳೆ ನಡತೆ
ಸಂಸ್ಕಾರ ಕಲ್ತಿದ್ದಾಳೆ, ಎಷ್ಟೇ ಆದರೂ ನಿನ್ನ ಮಗಳಲ್ವಾ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಈಗ ಭೂಮಿ ಪ್ರಾಣಕ್ಕೆ ದೊಡ್ಡ ಅಪಾಯನೇ ಕಾದಿದೆ. ಈ ಫ್ರಾಡ್ ಅಶ್ವಿನಿ ರೌಡಿಗಳನ್ನೆಲ್ಲ ಹಾಕ್ಕೊಂಡು ಭೂಮಿನ ಕಿಡ್ನ್ಯಾಪ್ ಮಾಡಲಿಕ್ಕೆ ಅಂತೇಳ್ಬಿಟ್ಟು ನಿಂಗವ್ವ ಅಜ್ಜಿ ಮಂತಕ್ಕೆ ಬಂದಿದ್ದಾಳೆ. ಸೊ ಭೂಮಿ ಕಿಡ್ನ್ಯಾಪ್ ಆದರೆ ಪಕ್ಕ ಅವಳನ್ನ ಸಾಯಿಸಲೇಬೇಕು ಅನ್ನೋ ಪ್ಲಾನ್ ಇದೆ. ಅಷ್ಟರಲ್ಲಿ ಅಜಿತ್ ಬಂದು ಕಾಪಾಡೋದಿದೆ. ಭೂಮಿ ತನ್ನ ಪ್ರೀತಿನ ಮನ್ಸಾರೆ ಹೇಳ್ಕೋಬೇಕು ಅಜಿತ್ ಸಾಹೇಬ್ರ ಹತ್ರ. ಆಗಿದ್ದಾಗಲಿ ಇಷ್ಟು ದಿನ ನಾನು ಅವರೇ ಹೇಳಲಿ ಅಂತ ಕಾಯ್ತಿದ್ದೆ, ಆದರೆ ಇನ್ನೂ ಕಾಯೋಕ್ಕಾಗಲ್ಲ. ನಾನು ಸಾಹೇಬ್ರ ಹತ್ರ ಪ್ರೀತಿನ ಹೇಳ್ಕೊಡ್ಲೇಬೇಕು ಅಂತೇಳ್ಬಿಟ್ಟು ತುದಿಗಾಲಲ್ಲಿ ನಿಂತಿದ್ದಾಳೆ ಭೂಮಿ. ಆದರೆ ಅಷ್ಟರಲ್ಲಿ ಭೂಮಿ ಪ್ರಾಣಕ್ಕೆ ಏನಾದರೂ ಅಪಾಯ ಆಗ್ಬಿಟ್ರೆ, ಅಜಿತ್ ತನ್ನ ಪ್ರೀತಿನ ಹೇಳ್ಕೊಳಕ್ಕಾಗದೇ ಇದ್ರೆ ಭೂಮಿಯ ಪ್ರೀತಿನ ಹೇಳ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಭೂಮಿ ಪ್ರಾಣಕ್ಕೆ ಅಪಾಯ ಕಾದಿದೆ. ಮನೆಯಲ್ಲಿ ಶ್ರೀರಾಮನವಮಿ ಇರೋದ್ರಿಂದ ಮನೆಯವರೆಲ್ಲನೂ ಸಹ ಸಿಹಿ ಊಟ ಮಾಡಿ ಎಲ್ಲ ಥರ ಬಗೆ ಬಗೆ ಅಡುಗೆಗಳನ್ನ ಮಾಡಿ ಪೂಜೆ ಮಾಡಿ ಎಲ್ಲನೂ ಸಹ ಮಾಡಿರ್ತಾರೆ. ಶ್ರೀರಾಮನವಮಿ ಮುಗಿದ ಮೇಲೆ ನಾವು ಹೊಡ್ತೀವಿ ಅಂತ ಹೇಳಿರ್ತಾರಲ್ಲ, ಸೊ ಅದನ್ನು ಸ್ಕಿಪ್ ಮಾಡಿ ಇನ್ನೂ ಅಜ್ಜಿ ಮನಸ್ಸನ್ನ ಗೆಲ್ಲಬೇಕು, ಅಲ್ಲಿವರೆಗೂ ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿರ್ತಾರೆ. ಸರಿ ಆಯಿತು, ಇವತ್ತು ಶ್ರೀರಾಮನವಮಿ ಅಲ್ವಾ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೇದು ಕಣೋ ಶ್ರವಣ. ನಿನ್ನ ಮಗಳು ನಿನ್ನ ಹೆಂಡತಿ ಎಲ್ಲರನ್ನೂ ಸಹ ಕರ್ಕೊಂಡೋಗು, ನಿನ್ನ ಹೆಂಡತಿಗೆ ಒಳ್ಳೇದಾಗುತ್ತೆ, ಆದಷ್ಟು ಬೇಗ ಅವಳಿಗೆ ಹಳೇದೆಲ್ಲ ನೆನಪು ಬರುತ್ತೆ ಅಂದ್ಬಿಟ್ಟು ನಿಂಗವ್ವ ಅಜ್ಜಿ ಹೇಳ್ತಾರೆ. ಅದೇ ಅವಕಾಶ ಕಾಯ್ತಿದ್ದಂಥ ಎಲ್ಲರೂ ಸಹ ದೇವಸ್ಥಾನಕ್ಕೆ ಹೊರಡ್ತಾರೆ. ಈ ಒಂದು ಅವಕಾಶನ ಈ ಫ್ರಾಡ್ ಅಶ್ವಿನಿನೂ ಕಾಯ್ತಿರ್ತಾಳಲ್ಲ, ಸೊ ಭೂಮಿನ ಕಿಡ್ನ್ಯಾಪ್ ಮಾಡೋಕ್ಕೆ ಮುಂದಾಗ್ತಾಳೆ. ಅಲ್ಲಿಂದ ಭೂಮಿನ ಕಿಡ್ನ್ಯಾಪ್ ಮಾಡಿ ಸಾಯಿಸಬೇಕು ಅನ್ನೋದು ಅಶ್ವಿನಿ ಪ್ಲಾನ್ ಆಗಿರುತ್ತೆ. ಈಗ ಭೂಮಿ ಪ್ರಾಣ ಅಪಾಯದಲ್ಲಿದೆ. ಈಗ ಅಜಿತ್ ಸಾಹೇಬ್ರು ಬರ್ತಾರ ಭೂಮಿನ ಭೂಮಿ ಪ್ರಾಣಕ್ಕೆ ಅಪಾಯ ಮಾಡೋಕ್ಕೆ ಅಶ್ವಿನಿ ರೌಡಿಗಳ ಜೊತೆ ಭೂಮಿನ ಈಗ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾಳೆ. ಅಷ್ಟರಲ್ಲಿ ನಮ್ಮ ಅಜಿತ್ ಸಾಹೇಬ್ರು ಬರ್ತಾರ, ಭೂಮಿ ಪ್ರಾಣನ ಕಾಪಾಡ್ತಾರ. ನೋಡೋಣ ಸಂಚಿಕೆ ಏನಾಗುತ್ತೆ ಅಂತ. ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.